ನವೋದಯ ಶಾಲೆಗೆ ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನ. ನಗರದ ರೇಣುಕಾಶ್ರಮದ ಹತ್ತಿರದ ಸಾಧನಾ ತರಬೇತಿ ಕೇಂದ್ರದಿಂದ ಜರುಗಿದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭವನ್ನು ನಿವೃತ್ತ ಮುಖ್ಯ ಗುರು ಹಾಗೂ ಶಿವಶರಣೆ ನೀಲಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಪಂಪನಗೌಡ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಮಕ್ಕಳು ಇತ್ತೀಚೆಗೆ ಮೊಬೈಲ್ನ ದುಷ್ಪರಿಣಾಮದಿಂದ ದೂರವಿಡಲು ಈ ಬೇಸಿಗೆ ಶಿಬಿರವು ಸೂಕ್ತವಾಗಿದೆ. ಸರ್ಕಾರದ ಅಧೀನದಲ್ಲಿನ ಪ್ರತಿಷ್ಠಿತೆಯ ಶಾಲೆಗಳ ಪ್ರವೇಶ ಪರೀಕ್ಷೆ ಬರೆಯುವ ಪೋಷಕರ ಪಡುವ ಶ್ರಮ ಅಗತ್ಯವಿದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತರಬೇತಿ ಇಲ್ಲದೆ ಪ್ರತಿಷ್ಠಿತ ಸರ್ಕಾರಿ ವಸತಿಯುತ ಶಾಲೆಗಳಿಗೆ ಆಯ್ಕೆಯಾಗುವುದು ಕಷ್ಟಕರ. ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ಆಯ್ಕೆಗೆ ಕಾರಣರಾದ ತರಬೇತಿ ಕೇಂದ್ರದ ಎಲ್ಲ ಬೋಧಕ ಕೀರ್ತಿ ಸಲ್ಲುತ್ತದೆ. ಸಾಧನಾ ಇಂಟರ್ನ್ಯಾಷನಲ್ ಶಾಲೆ ಅಧ್ಯಕ್ಷ ಲಿಂಗನಗೌಡ ಮಾತನಾಡಿದರು. ಪೋಷಕರ ಭರವಸೆಯಂತೆ ನವೋದಯ, ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಂಬೇಡ್ಕರ್, ಅಬ್ದುಲ್ ಕಲಾಂ ವಸತಿಯುತ ಶಾಲೆಗಳಿಗೆ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಜ್ಞಾನ, ವ್ಯಾಯಾಮ ಇನ್ನಿತರ ಸಂಸ್ಕಾರ ಅರಿವು ಮೂಡಿಸಲಾಗುತ್ತಿದ್ದು, ಪೋಷಕರು ತಮ್ಮ ಮಕ್ಕಳ ಸಾಧನೆಗೆ ಕಾರಣವಾದ ನಮ್ಮ ಸಾಧನಾ ಕೋಚಿಂಗ್ ಸೆಂಟರ್ ಬಗ್ಗೆ ಇನ್ನಿತರರಿಗೆ ತಿಳಿಸಿ ನಮ್ಮ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಮುಖ್ಯ ಗುರು ಧಾರವಾಡ ಮುಖಂಡರಾದ ಆರ್.ಸಿ. ಪಂಪನಗೌಡ, ವೀರನಗೌಡ ಹಾಗೂ ಕೋಚಿಂಗ್ ಸೆಂಟರ್ನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ಮಕ್ಕಳು, ಪೋಷಕರು ಉಪಸ್ಥಿತರಿದ್ದರು. ನಿಟ್ಟಿನಲ್ಲಿ ನಾವು ಸಾಗ್ತಾ ಇದ್ದೇವೆ. ಸೊ ಈಗಾಗಲೇ ನವೋದಯ, ಸೈನಿಕ, ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾಲಯಗಳಿಗೆ ಹಲವಾರು ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ. ಆ ಸೆಲೆಕ್ಟ್ ಆದಂಥ ಮಕ್ಕಳು ನಾವೆಲ್ಲೇ ಹೋದ್ರೂ ಕೂಡ ನೆನೆಸ್ತಾ ಇದ್ದಾರೆ. ಇದು ಕಾರಣ ಇಷ್ಟೇ, ಇಲ್ಲಿ ಪಡ್ಕೊಂಡಿರ್ತಕ್ಕಂಥ ಎಜುಕೇಶನ್ ಅಷ್ಟೊಂದು ಉತ್ತಮವಾಗಿದೆ. ನಾವೆಲ್ಲ ಕಾಂಪಿಟೇಟನ್ನ PUC ಡಿಗ್ರಿ D.Ed ಅಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರ್ತಿದ್ವಿ. ಆದರೆ ಇವತ್ತು 5ನೇ ಕ್ಲಾಸ್ 4ನೇ ಕ್ಲಾಸ್ಗೆ ಸುಮಾರು 100-120 ಕ್ವಶನ್ ಪೇಪರ್ಗಳನ್ನು ಬಿಡಿಸಿ, OMR ಶೀಟ್ಗಳನ್ನು ಬಿಡಿಸಿ, ಕಾಂಪಿಟೇಟಿವ್ ಅಂದರೆ ಅವರಿಗೆ ಭಾಳಷ್ಟು ಈಸಿ ಆಗುತ್ತೆ. ಇದು ವಾಸ್ತವ ಸಂಗತಿ. ಮತ್ತು ಆ ಪರೀಕ್ಷೆಯನ್ನು ಬರೆದಂಥವರು ಮುಂದೆ ತಮ್ಮ ಲೈಫಲ್ಲೂ ಕೂಡ ಪರೀಕ್ಷೆಗಳಲ್ಲಿ ಉತ್ತಮವಾದಂಥ ಅಂಕಗಳನ್ನು ಪಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವು ಒಂದು ಹಂತವನ್ನು ದಾಟಿದ್ದೇವೆ ಅಂತ ಭಾವಿಸ್ತೇನೆ. ಈಗ ಶೆಡ್ಡಲ್ಲಿ ಹೆಂಗ CBSE ಶಾಲೆ ಮಾಡ್ತೀರಿ ಅಂತ ಕೆಲವರು ಥಾಟಲ್ಲಿ ಬರುತ್ತೆ. ಅದಕ್ಕೆ ಈಗಾಗಲೇ ಪ್ಲಾನನ್ನು ಮಾಡಿಕೊಂಡು ಇಲ್ಲೇ ಪಕ್ಕದಲ್ಲೇ ನಾವು ಜಾಗವನ್ನು ಖರೀದಿ ಮಾಡಿದ್ವಿ. ಈ ವರ್ಷನೇ ಜಾಗ ಖರೀದಿ ಮಾಡಿದ್ವಿ. ಮುಂದಿನ ಶೈಕ್ಷಣಿಕ ವರ್ಷದ ತಟಿಗೆ ಒಂದು 3 ಅಂತಸ್ತಿನ ಬಿಲ್ಡಿಂಗನ್ನು ಕೂಡ ತಮ್ಮ ಮಕ್ಕಳಿಗೆ ವ್ಯವಸ್ಥೆಯನ್ನು ಮಾಡುವ ಭರವಸೆಯನ್ನು ನಾನು ಕೊಡ್ತೇನೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.